ಪ್ರಶ್ನೆ ಕೇಳಿಬಿಡ್ತಾನೆ. ಸಮಮಿತಿ ಆಕೃತಿಗೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ಎ, ಬಿ, ಸಿ, ಡಿ. ಇದಕ್ಕೆ ಸಮಮಿತಿ ಆಕೃತಿಗೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ಯಾವುದು ಸಮಮಿತಿ ಆಕೃತಿಗೆ ಉದಾಹರಣೆ? ಸಿಮಿಟ್ರಿ ಡಯಾಗ್ರಾಮ್ಸ್ಗೆ ಉದಾಹರಣೆ ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾನಪ್ಪ. ಈ ತರದ ಪ್ರಶ್ನೆ ಒಂದೆರಡು ಸರಿ ಕೇಳಿದಾನೆ. ಸಮಮಿತಿ ಆಕೃತಿಗೆ ಉದಾಹರಣೆ, ಇದರಲ್ಲಿ ಸಮಮಿತಿ ಆಕೃತಿ ಯಾವ್ದಾಗುತ್ತೆ ಅಂತ ಕೇಳಿದಾನೆ. ನಿಮ್ಮ ಉತ್ತರ ತಪ್ಪು. ಯಾವ್ದಾಗುತ್ತೆ? ಇಲ್ಲಿ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಎ ಆಗುತ್ತೆ. ಎ ಆಗುತ್ತೆ. ಹೆಂಗಪ್ಪ ಅಂತಂದ್ರೆ ಒಂದೇ ಬರೋದು ಸಮಮಿತಿ. ನೋಡಿ ಈ ಕಡೆ ಹೆಂಗಿದೆ, ಈ ಕಡೆನೂ ಹಂಗೈತೆ. ಈಗ ಇದು ಬಾಳೆಹಣ್ಣು ಹೆಂಗ್ ಮಾಡ್ತೀನಿ ನೀನು? ಸೊಟ್ಟ ಬಟ್ಟ ಇರುತ್ತೌದಾ? ಇದು ಸಮಮಿತಿ ಆಕೃತಿ ಅಲ್ಲ. ಮಾವಿನ ಹಣ್ಣು ಹಿಂಗೆ ಹೇಳಿದ್ವಿ, ಈ ಕಡೆ ಏನಾಯ್ತು, ಈ ಕಡೆ ಏನಾಯ್ತು, ಸಮ ಬಂತ ಅಲ್ಲ. ಮತ್ತೆ ತಪ್ಪು. ಇವಾಗ ರಾ ಹಿಂಗ ಸಮಮಿತಿ ಅಕ್ಷ ಹೇಳಿದ್ವಿ. ಇನ್ಮೇಲೆ ಹೆಂಗೈತಿ, ಕೊಂಬೈತೆ, ಕೆಳಗಡೆ ಕೊಂಬೈತಾ ಇಲ್ಲ, ಹಂಗಂದ್ರೆ ಇದು ತಪ್ಪು. ಇವಾಗ ಹಿಂಗಂದ್ವಿ ಅಂತು, ಹಿಂಗಂದಾಗ ಈ ಕಡೆ ಹಿಂಗ್ ಕೊಂಬಂತು, ಇದರ ಬರುತ್ತಾ ಅಲ್ಲ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ. ಏನ್ ಪ್ರಶ್ನೆಗಳು ಇದರಲ್ಲಿ? ಸಮಮಿತಿ ಆಕೃತಿ ಯಾವುದು, ಅದು ಒಂದು ರೀತಿ ಪ್ರಶ್ನೆ. ಇನ್ನೊಂದು ಸಮಮಿತಿ ಅಕ್ಷರಗಳು ಎಷ್ಟು ಬರ್ತಾವ, ಸಮಮಿತಿ ಅಕ್ಷರಗಳು ಎಷ್ಟು ಬರ್ತಾವ, ಎರಡು ರೀತಿಯ ಪ್ರಶ್ನೆ ಅದು. ಈಗ ನಾನು ನೋಡು, ಇವಾಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಆಯ್ತು. ಇವಾಗ ಇಲ್ಲಿ ಅಕ್ಷರ ಕೊಟ್ಬಿಟ್ಟ, ಈ ಅಕ್ಷರ ಸಮಮಿತಿ ಅಕ್ಷರನ ಅಲ್ಲನ ಅಂತ ಕೇಳ್ತಾನೆ. ಸಮಮಿತಿ ಅಕ್ಷರ ಹೌದಾ? ಅದು ಹೆಂಗಂದ್ರೆ ಹಿಂಗ್ ಬಂದ ಮಾತ್ರ ಅದೇನಾಗುತ್ತೆ, ಅದು ಸಮಮಿತಿ ಆಗುತ್ತೆ. ಒಂದ್ ವೇಳೆ ಹಿಂಗ್ ಕೊಟ್ಟಾಗ ಹೌದಾ? ಈಗ ನಾವು ಈಗ ಹೇಳಿದಾಗ ಇದು ಸಮಮಿತಿ ಅಕ್ಷರ ಒಂದೇ ಬರುತ್ತೆ ಹೌದಾ? ಈಗ ಎ ಸಮಮಿತಿ ಅಕ್ಷರನ ಅಲ್ಲನ? ನನಗೆ ಸಮಮಿತಿ ಅಕ್ಷರನ ಅಲ್ಲನ ಅಷ್ಟೇ ಹೇಳ್ಬೇಕು. ಸಮಮಿತಿ ಅಕ್ಷರ ಹೌದಾ? ರೈಟ್. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಈಗ ಹೇಳಿದ್ವಿ, ಈ ಕಡೆ ಏನಿದೆ, ಈ ಕಡೆನೂ ಅದೇನು ಹೌದಾ? ಈಗ ಒಂದ್ ವೇಳೆ ನಾವಿಲ್ಲಿ ಬಿ ಕೊಟ್ಬಿಟ್ನಪ್ಪ, ಸಮಮಿತಿ ಅಕ್ಷರನ ನೋಡ್ಬೇಕು. ಹಿಂಗೆ ಹೇಳಿದ್ರೆ ಸಮಮಿತಿ ಆಗತ್ತಾ? ತಪ್ಪು. ಇದು ಸಮಮಿತಿ ಅಕ್ಷರ ಅಲ್ಲ, ಬಿ. ಇನ್ನೊಂದು ಸಿ, ಸಿ ಸಮಮಿತಿ ಅಕ್ಷರ, ಯಾಕಂದ್ರೆ ಹಿಂಗೆ ಹೇಳಿದ್ವಿ. ಈಗ ಡಿ ಸಮಮಿತಿ ಅಲ್ಲ. ಈಗ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದೀನಿ. ಸಮಮಿತಿ ಅಕ್ಷರಗಳು ಯಾವ್ಯಾವು ಅಂತೇಳಿ ಅಂಕಿಗಳಂತಂದ್ರೆ ಗೊತ್ತಲ್ಲ, 1 ರಿಂದ 9 ಯಾವ ಸಮಮಿತಿ ಅಂಕೆಗಳು, ಆಮೇಲೆ ಅಕ್ಷರಗಳು ಎ ಇಂದ ಜೆಡ್ ವರೆಗೆ ಯಾವ್ಯಾವ ಸಮಮಿತಿ ಅಕ್ಷರಗಳು ಬರ್ಕೊಂಡ್ಬರ್ಬೇಕು. 1 ರಿಂದ 9 ಒಳಗಡೆ ಯಾವ ಸಮಮಿತಿ ಅಂಕೆಗಳು ಬರ್ತಾವಂತ ಬರ್ಕೊಂಡ್ಬರ್ಬೇಕು. ಅದೇ ರೀತಿ ಎ ಇಂದ ಜೆಡ್ ವರೆಗೆ ಯಾವ್ಯಾವ ಸಮಮಿತಿ ಅಂತ ಬರ್ತಾವಂತ ಬರ್ಕೊಂಡ್ಬರ್ಬೇಕು, ಯಾವ್ಯಾವ ಅಕ್ಷರ. ಈಗ ಇದೊಂದು ಯಾವ್ದು ಹೇಳಿದು, ಏನಿದು? ಕೋನ ಹೌದಾ? ಅಥವಾ ಶಂಕು ಅಂತ ಕರಿತೀವಿ. ಇದು ಒಂದು ಘನಾಕೃತಿ ಹೌದಾ? ಇದು ಕೂಡ ಸಮಮಿತಿ ಅಕ್ಷರನ ಅಲ್ಲನು, ಸಮಮಿತಿ ಆಕೃತಿನ ಅಲ್ಲನು. ಇದು ಕೂಡ ಒಂದು ಸಮಮಿತಿ ಘನಾಕೃತಿ. ಈಗ ನೀವು ಒಂದು ಐಸ್ ಕ್ರೀಮ್ ತಗೊಂತೀವಿ, ಇದು ಐಸ್ ಕ್ರೀಮ್. ಈಗ ಐಸ್ ಕ್ರೀಮ್ನ ನಾವ್ ಹಿಂಗ ಅಡ್ಡ ಕಟ್ ಮಾಡಿದಾಗ ಅದು ಸಮಮಿತಿ ಆಗುತ್ತೋ ಆಗಲ್ಲ? ಹೌದಾ? ಸಮಮಿತಿ ಘನಾಕೃತಿ. ಇವಾಗ ಇದು ಹೌದಾ? ಎಷ್ಟು ಅಕ್ಷರಗಳು ಬರ್ತವೆ ಇದಕ್ಕೆ? ನಿಮ್ಮ ಉತ್ತರ ತಪ್ಪು, ಒಂದಲ್ಲ. ಎಷ್ಟು ಬಂದ್ವಪ್ಪ? 2 ಬಂದ್ವು ಹೌದಾ? ಸಮಮಿತಿ ಅಕ್ಷರಗಳು ಎಷ್ಟು ಬಂದ್ವು? 2 ಬಂದ್ವು. ಈಗ ಇಲ್ಲಿ ನಾನೊಂದು ಅಕ್ಷರ ಕೊಡ್ತೀನಿ, ಎಫ್ ಅಂತ. ಈ ಎಫ್ ಅನ್ನೋದು ಸಮಮಿತಿ ಅಕ್ಷರನ ಅಲ್ಲನ? ಹೇಳಿ, ಬೇಗ ಹೇಳ್ಬೇಕು.